ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಎಲ್ಲಿದ್ದೀನಪ್ಪ ಅಂದ್ರೆ ನಿನ್ನೆಲ್ಲ ಲೋಡ್ ಆಗಿತ್ತು ಗಾಡಿ ನಮ್ಮದು ಬಿಜಾಪುರಕ್ಕೆ. ಈಗ ಖಾಲಿ ಮಾಡಕ್ಕೆ ಹೊಂಟೀನಿ. ಈಗ ಎಲ್ಲಿದ್ದೀನಿ ಅಂದ್ರೆ ಈಗ ಇನ್ನೊಂದು 10 ಕಿಲೋಮೀಟ್ರ್ ಹೋದ್ರೆ ಕೋಲಾರ ಐತಿ. ರಾತ್ರಿನ ವಿಡಿಯೋ ಮಾಡ್ಬೇಕಾಗಿತ್ತು. ಬೆಳಗ್ಗೆ 3:30 ಆಗಿತ್ತು ನಾ ಬಿಟ್ಟ ಕಂಪನಿ. ವಿಡಿಯೋ ಏನು ಬೇಡ ಅಂತಂತೇಳಿ ಅದಕ್ಕೆ ಮುಂದೋಗಿ ಎಲ್ಲರ ಬೆಳಗ್ನಾಗ ವಿಡಿಯೋ ಮಾಡಿದ್ರೆ ಅಂತಂತೇಳಿ ಬಂದೀನಿ. ಈಗ ಹೊಂಟೀನಿ, ಬರ್ರಿ ಹೋಗೋನು. ಇದ ನೋಡ್ರಿ ಕೋಲಾರಕ್ಕೆ ರೀಚ್ ಆದ. ಈಗ ಇಲ್ಲೇ ಕೋಲಾರಕ್ಕೆ ರೀಚ್ ಆದೀನಿ. ಇಲ್ಲೇ ಒಂದು ಚಹಾ ಕುಡ್ದು ಹೋದ್ರದಂತ ತಿಂತೀನಿ. ಹಗ್ಗ ಚೆಕ್ ಮಾಡೋಣ ಮೊದಲು, ಲೂಜ್ಗಿ ಜಾಗ ಏನಂತ. ಹಗ್ಗ ಏನು ಲೂಸ್ ಆಗಿಲ್ಲ, ನಾವು ಹೆಂಗೆ ಕಟ್ಟಿದ್ವಿ ಹಂಗೈತಿ ಪೂರ ಗಾಡಿ. ಹೋಗೋನು ಈಗ ಅಂಗಡಿಯಾಗ ಒಂದು ಚಹಾ ಕುಡ್ದು ಸೀದಾ ಹೋಗೋನು. ಇಲ್ಲಿಂದ ಭಾಳ ದೂರ ಇಲ್ಲ, ಬರೀ 40 ಕಿಲೋಮೀಟ್ರ್ ಐತಿ ಬಿಜಾಪುರ. ಬರ್ರಿ ಚಹಾಗೆ ಕುಡಿದು ಹೋಗೋಣ. ಇಲ್ಲಿಂದ ಸೀದಾ ಐತಿ. ರಾಜೋಣ ಬಂದ್ರಿ, ಕಾಲು ಮುರ್ಕೊಂಡ್ರಿ. ಮತ್ತೆ ಎಲ್ಲೇ ಹೋಗಿದ್ರಿ ರಾಜ? ಚಹಾ ಅಂತೂ ಕುಡಿದೆ, ಸೀದಾ ಈಗ ಹೋಗೋನು ಬಿಜಾಪುರ ಹೋಗೋನು. ಸೀದಾ ಖಾಲಿ ಮಾಡೋಣ್ರಿ. ಈಗ ಮತ್ತು ಪೊಲೀಸರು ಬರ್ತಾರೆ. ಈಗ ಅದರ ಸಂಬಂಧ 7 ಗಂಟೆ ಆಗೈತಿ. ಇನ್ನೊಂದು ತಾಸನೇ ಅಂದ್ರೆ ಬಿಜಾಪುರ ಸಿಟಿ ಒಳಗೆ ಇರ್ಬೇಕು ನಾ. ಅದಕ್ಕೆ ಇಲ್ಲಿಂದ 20 ಕಿಲೋಮೀಟ್ರ್ ಬಿಜಾಪುರ. ಬಿಜಾಪುರ ಎಂಟ್ರೆನ್ಸ್ ಅದೇ. ಇಲ್ಲೇ ಸಿಟಿ ಒಳಗೆ ಹೋಗ್ಬೇಕಲ್ಲ ತೊಗೊಂಡು ಸೀದಾ ಸಿಟಿ ಒಳಗೆ ಹೋಗೋಣ್ರಿ. ಈಗ 8 ಗಂಟೆ ಆಗೈತಿ, ಯಾರು ಪೊಲೀಸರು ಇರೋಂಗಿಲ್ಲ. ಅದಕ್ಕೆ ಸಿಟಿ ಒಳಗೆ ಎಂಟ್ರಿ ಅದೇ. ಈಗ ಹೋಗ್ಬೇಕು ಸೀದಾ. ಈಗ ಇಲ್ಲೇ ಸೀದಾ ಹೋಗ್ಬೇಕಿನ್ನು. ಹಿಂಗೆ ಸೀದಾ ಒಳಗೆ ಹೋಗಿ APMC ಕಡೆ ಒಳಗೆ ಹೋಗ್ಬೇಕು. ಮತ್ತೆ ಇಲ್ಲೇ ರೈಟ್. ಹಿಂಗೆ ಸೀದಾ ಕೊಲ್ಲಾಪುರ ರೋಡ್ ಮಟ್ಟ ನೋಡಿ, ಇಂಡಿ ರೋಡ್ ಮಟ್ಟ. ಹಿಂಗೆ ಸೀದಾ ಹೋಗ್ಬೇಕು. ಈಗ ಎಲ್ಲಿದೇನಪ್ಪ ಅಂದ್ರೆ ಗೋಲ್ ಗುಮ್ಮಟ್ಟ ಹಿಂದಿನ ರೋಡ್ನಾಗ ಅದನ್ನ ಅಲ್ಲಿ ಮುಂದೆ ಹಚ್ಚಿ ಹೋದ್ರೆ ಸಿಟಿ ಒಳಗೆ ಪೊಲೀಸರು ಹಿಡಿತಾರೆ. ಅದರ ಸಂಬಂಧ ಹಿಂದಿನ ರೋಡ್ನಾಗ ಹೊಂಟೀನಿ. ಇಲ್ಲೇ ಲೆಫ್ಟ್ ಹೋಗ್ಬೇಕು. ಇದೇ ಬಿಲ್ಡಿಂಗ್ನಾಗ ಐತಿ ಅಂಗಡಿ. ಅದ್ರ ಹಿಂದೆ ಹೋಗ್ಬೇಕು ನಾವು ಗುಡಾನಕ್ಕೆ. ಈಗ ನೋಡ್ರಿ ಅಂಗಡಿ ಜ್ಯೋತಿ ಎಂಟರ್ಪ್ರೈಸಸ್. ಇಲ್ಲೊಂದು ಐತಿ, ಇಲ್ಲೊಂದು ಐತಿ, ಇಲ್ಲಿ ಐತಿ ನೋಡಿ. ನೀಲಿ ಕಮ್ಮಲ್ ಬೋರ್ಡ್ ಹಾಕಿದ್ದೆ. ಇದ್ರ ಹಿಂದೆ ಹೋಗ್ಬೇಕು. ಈಗ ಇಲ್ಲೇ ಲೆಫ್ಟ್ ಅವ್ರದ್ದು. ಇಲ್ಲೇ ಗುಡಾನ ಐತಿ, ಅಂಗಡಿಯಿಂದ ಗುಡಾನ ಅಲ್ಲೇ ತರಗಿಸ್ಬೇಕು. ಮತ್ತೆ ಇಲ್ಲಿ ಲೆಫ್ಟ್. ಇದು ಅವ್ರ ಗುಡಾನ. ಕಾರ್ ನಿಂತೈತಲ್ಲ, ಅಡ್ರೆಸ್ ಐತಿ. ಇದು ಅವ್ರ ಗುಡಾನ. ನಾವಿಲ್ಲೇ ಗಾಡಿ ಸೈಡ್ ಹಾಕೊಂಡು ಫೈನಲ್ ಆಗಿ ಬಿಜಾಪುರ ರೀಚ್ ಅದೇ. ಇಲ್ಲೇ ನಮ್ಮ ಗಾಡಿ ಐತಿ. ಇದು ಅವ್ರದ್ದು ಅಂಗಡಿ ಮತ್ತು ಗುಡಾನೆ. ಬರ್ತಾರ 11 ಗಂಟೆಗೆ ಬರ್ತಾರೆ ಅವರು. ನೋಡೋಣ, ಫೋನ್ ಮಾಡೋಣ ಬರ್ರಿ. ಫೈನಲ್ ಅಂಗಡಿ ಕಡೆ ಬಂದೀನಿ. ಬಂದು ಅವರಿಗೆ ಫೋನ್ ಮಾಡಿದ್ದೆ, ಬರ್ತೀನಪ್ಪ ತೂರಿ ಮಠ ಅಂತ ಅನ್ನಾರ. ನೋಡೋಣ ಅಲ್ಲಿ ಮಠ ಏನಿಲ್ಲ. ನಮ್ಮ ಬಿಲ್ ಕೊಟ್ಟು ಹೇಳಿ ಬರಕ್ಕೆ ಹೊಂಟೇನಿ. ನೋಡೋಣ ಅವಾರ
ಬಿಲ್ ತೊಗೊಂಡು ಹೋಗಿದ್ದೆ, ಇನ್ನೂ ಓಪನ್ ಆಗಿಲ್ಲ ಅಂಗಡಿ. ಅದಕ್ಕೆ ಹೊಳೆ ಗಾಡಿ ಕಡೆ ಬಂದೀನಿ. ಗಾಡಿ ಕಡೆ ಇಲ್ಲಿ ಗಾಡಿ ಒಳಗೆ ಬಿಲ್ ಇಟ್ಟು ಹೋಗಿ ನಾಷ್ಟ ಮಾಡೋದು. ನಾವು ಅಂದ್ಕೊಂಡಿದ್ವಿ ಗಾಡಿ ಇಲ್ಲೇ ಖಾಲಿ ಮಾಡ್ತಾರಂತಂಥೇಳಿ ಅಂಗಡಿಗೆಲ್ಲ ಪೂರ ನಮ್ಮ ಮಾಲಿಗೆ ಬಿಲ್ ಆಗೈತ್ರಿ. ಇದು ಸೀದಾ ಅಲ್ಲಿ ಹೋಗ್ಬೇಕು ಅನ್ನತ್ತಾರ, ಅದಕ್ಕೆ ಅಲ್ಲಿ ಹೊಂಟಿವಿ. ನೀನು ಅಣ್ಣ ಬರೋ ಈಗ ಬರ್ರಿ ಹೋಗೋಣ ಮಾಲಿಗೆ. ಅಲ್ಲೇ ಬೇಡ ಅಂತಂಥೇಳಿ ಇಲ್ಲಿ ಕರ್ಕೊಂಬಂದಾರ. ನಮ್ದು ನೀಲ್ಕಮಲ್ ಯಾಕೆ ಹೋಮ್ ಇದೆ ಇವ್ರ ತೊಗೊಂಡಾರ ಅಂತಿದ್ದೆ, ಅದಕ್ಕೆ ಇಲ್ಲಿ ಬಂದೀನಿ. ನೋಡೋಣ ಕೇಳಿ ಬರೋಂಬರ್ರಿ ಅವ್ರು. ಇಲ್ಲೇ ಖಾಲಿ ಮಾಡ್ಬೇಕಂತ ಪೂರ ಗಾಡಿ. ನಾವು ಅಣ್ಣನೂ ಕರ್ಕೊಂಬಂದಾನ, ಗಾಡಿನೂ ಇಲ್ಲೇ ಐತಿ ಮೇನ್ ರೋಡಿಗೆ ಹೋಗುವಲ್ಲಿ. ಕೇಳಿ ಬರೋಣ. ನೀಲ್ಕಮಲ್ ಯಾಟ್ ಹೋಮ್. ಹಗ್ಗ ತಾಡ್ಪಲು ಎಲ್ಲ ಹಚ್ಚೀನಿ. ಹಗ್ಗ ಸುತ್ತಬೇಕು, ಖಾಲಿ ಮಾಡತ್ತಾರ. ಇಲ್ಲಿ ತಾಡ್ಪಲ್ ಐತಿ, ಖಾಲಿ ಮಾಡಕ್ಕೆ ಚಲೋ ಮಾಡ್ಯಾರ. ಎಲ್ಲ ತಾಡ್ಪಲ್ ಗಿಡಪಲ್ ಹುಚ್ಚಿದ್ರು, ಅರ್ಧ ಮಾಲ್ ಇಳಿಸ್ಯಾರ. ಇಳಿಸಿ ನಮ್ಮ ಮಟ್ರಿಯಲ್ ಎಲ್ಲ ನಾತಾರ ಇವರು. ನೋಡೋಣ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡು ಹಚ್ಚೀನಿ. 12 ಗಂಟೆ ಆಯ್ತು, ಇನ್ನೂ ಖಾಲಿ ಮಾಡಂದ್ರೆ ತಡಿ 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 ಅಂತಂದು ಹಾಕಿ ಬಿಟ್ರಿ ಈಗ ಅವರು. ಎಲ್ಲ ತಾಡ್ಪಲ್ ಗಿಡಪಲ್ ತೆಗ್ದೇನಿ. ನೋಡೋಣ ಮಳೆನೂ ಬರೋಂಗಾಗೈತಿ, ಬಂದ್ರೆ ಬರೋವಲ್ದಕ್ಕೆ ನಾವರ ಏನು ಮಾಡಕ್ಕೆ ಬರೋಂಗ. ಹೇಳೀನಿ ಮಾಲಕರಿಗೆ ಫೋನ್ ಹಚ್ಚಿದ್ದೆ, ಅವರು ಬರ್ತೇನೆ ಅಂತ ತಂದಾರ. ಇನ್ನೂ ಇಲ್ಲೇ ಐತಿ ನಮ್ಮ ಗಾಡಿ. ಖಾಲಿ ಮಾಡಂದ್ರೆ ಹುಡುಗರಿಲ್ಲ, ನೀನು ರಾತ್ರಿ 3 ಗಂಟೆಗೆ ಬಂದಾರ, ಅದು ಬರೀ ಇದನ್ನೇ ಹೇಳತ್ತಾರೆ ಅವರು. ನೋಡೋಣ ಅವ್ರ ಮಾಲಕರಿಗೆ ಫೋನ್ ಹಚ್ಚಿದ್ದೆ, ಬರ್ತೇನೆ ತಡಿಪ ಬಂದು ನಾ ಖಾಲಿ ಮಾಡಿಸ್ತೀನಿ ಅಂದಾರ. ನೋಡೋಣ ಮತ್ತೆ ಹೋಗಿ ಗುಜ್ಜಾಡಿ ಮಾತಾಡಿ ಮತ್ತೆ ಕರ್ಕೊಂಬಂದೀಗ ಅವ್ರಿಗೆ. ಖಾಲಿ ಮಾಡತ್ತಾರಿಗೆ ಬಡ ಖಾಲಿ ಮಾಡಿದ್ರೆ ಚಲೋ ಆಕೈತಿ. ಟೈಮ್ ಈಗ 12:15 ಆಗೈತಿ. ಖಾಲಿ ಮಾಡತ್ತಾರ. ಈಗ ಒಂದು ಇಂಚು ಒಯ್ದಾರ, ಇನ್ನೊಂದು ಸ್ವಲ್ಪ ಅದಾವು. ಅದೊಂದು ತಕ್ಕೋಣ ಮ್ಯಾಗಿಂದ, ಅದೊಂದು ತಕ್ಕೋಣ, ನಾ ಗಾಡಿ ತೊಗೊಂಡ್ಬಿಡ್ತೇನೆ ಹಿಂದೆ. ಗಾಡಿ ಅಂತೂ ಖಾಲಿ ಆತ. ಸೀದಾ ಹುಬ್ಳಿ ಕಡೆ ಹೋಗೋಣ ಈಗ. ನೋಡೋಣ ಮತ್ತೆ ಹೋಗಿ ಏನು ಲೋಡಿಂಗ್ ಆಕೈತಿ. ಖಾಲಿ ಮಾಡಿ ಬಿಟ್ಟೇನೆ ಈಗ.
ಹೋಟ್ರ್ ಐತಿ, ಇಲ್ಲೇ ಊಟ ಮಾಡಿ ಹೋಗೋಣ. 2 ಗಂಟೆ ಆಯ್ತು. ಸೀದಾ ಇಲ್ಲೇ ಕೋಲಾರದಾಗ ಊಟ ಮಾಡಿ ಸೀದಾ ಹೋಗೋಣ್ರಿ. ಕೋಲಾರಕ್ಕೆ ಬಂದೆ. ಇಲ್ಲೇ ನಾವು ಊಟ ಮಾಡು ಗಾಯಮ ಹೋಟೆಲ್ ಐತಿ, ವಿಜಯ್ ಅಂತೇಳಿ. ಇಲ್ಲೇ ಸೈಡ್ ಹಾಕೋಣ. ಸೈಡ್ ಹಾಕಿ ಊಟ ಮಾಡಿ ಹೋಟೆಲಿಗೆ ಬಂದೇನಿ. ಬಂದು ಆ ಮೀನದ ಊಟ ಆರ್ಡ್ರ್ ಮಾಡೇನಿ. ನೋಡೋಣ ಮೀನು ಊಟ ಆರ್ಡ್ರ್ ಮಾಡಿದ್ದೆ. ತೊಗೊಂಬಂದು ಕೊಟ್ಟರು. ರೊಟ್ಟಿ ತರಕಾರಿಗೆ ಲಿಂಬು ಎಲ್ಲ ಕೊಟ್ಟರು. ಊಟ ಮಾಡಿ ಸೀದಾ ಬಂದೆ. ಇದೇ ಹೋಟೆಲ್ನಾಗ ಊಟ ಆತ. ಸೀದಾ ಇನ್ನು ಹೋಗುಣ್ರಿ ಕಂಪ್ನಿಗೆ. ಹುಬ್ಳಿ 116 ಕಿಲೋಮೀಟ್ರ್ ಐತೆ ನೋಡ್ರಿ. ಇನ್ನು ಗದ್ದನಕೆರೆ ಕ್ರಾಸೆ. ಇಲ್ಲಿಂದ 116 ಕಿಲೋಮೀಟ್ರ್ ಹುಬ್ಳಿ. ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ಸೀದಾ 10 ಕಿಲೋಮೀಟ್ರ್ ನಮ್ಮ ಕಂಪ್ನಿ. ಸೀದಾ ಕಂಪ್ನಿಗೆ ಹೋಗೋಣ. ಕಂಪ್ನಿಯಿಂದ ಫೋನ್ ಬಂದಿತ್ತು, ಈಗ ಲೋಡಿಂಗ್ ಅದಾವು, ಒಂದು ಸ್ವಲ್ಪ ಜಲ್ದಿ ಬರ್ರಿ ಅಂತಂದ್ರೆ ಅದಕ್ಕೆ ಹೊಂಟೀವಿ. ನೋಡೋಣ, ಇವತ್ತೊಂದು ಲೋಡ್ ಆದರೆ ಚಲೋ ಆಗುತ್ತೆ. ಮಂತ್ ಎಂಡ್ ಅಲ್ಲ ಇವತ್ತು, ಅದಕ್ಕೆ ಹೊಂಟೀನಿ ಕಂಪ್ನಿಗೆ. ಫೈನಲ್ ಆಗಿ ಕಂಪ್ನಿಗೆ ಬಂದೆ. ನೋಡೋಣ ಲೋಡ್ ಆಕೈತೆ ಏನೋ. ಇಲ್ಲಿಗೆ ಬಿಜಾಪುರ ಅನ್ಲೋಡಿಂಗ್ ಕಂಪ್ಲೀಟ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.